ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನೋಡಿ ಗೈಸ್, ನಮ್ಮ ಚಿನ್ನಿ ಪಾಪುಗೆ ಅಂತ ಹೇಳ್ಬಿಟ್ಟು ಅದು ಸ್ಮೈಲ್ ಡಕ್ ಬರುತ್ತಲ್ಲ, ಅದನ್ನ ಆರ್ಡ್ರ್ ಮಾಡಿದ್ರು. ಅದು ಬಂದಿದೆ. ಇವಾಗ ನಾನು ಅದನ್ನ ಓಪನ್ ಮಾಡಿ ಅದನ್ನೆಲ್ಲ ಇವಾಗ ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ಸೆಟ್ ಮಾಡೋದು ಅಂದರೆ ಅದು ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ, ಹೇಗೆ ಏನು ಅಂತಾರೆ ಹೇಳಿಬಿಟ್ಟು ಅದನ್ನ ನೋಡ್ಕೊಂಡು ಇವಾಗ ಒಂದೊಂದಾಗೆ ಸೆಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ನಮ್ಮ ಅಕ್ಕ ಕಾಲ್ ಮಾಡಿದ್ರು. ಎಂಥ ಹುರುಳಿಕಾಳು ಆಮೇಲೆ ಸುಮಾರು ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಬಸ್ಸಾರು ಮಾಡಿದ್ದೆ, ಸಖತ್ತಾಗಿತ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಮ್ಮನೂ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಕಾಳನ್ನೆಲ್ಲ ಅಂದರೆ ಕಲ್ಲಲ್ಲೇ ಇರುತ್ತಲ್ವ ಅದನ್ನೆಲ್ಲ ಹೆರ್ಕ್ತಾ ಇದ್ದಾರೆ ಇವಾಗ ಅವರು ಮಾಡಲಿಕ್ಕೆ. ಅಂದರೆ ಇವಾಗಲೇ ಮಾಡಲ್ಲ, ಅಂದರೆ ಅದು ಮೊಳಕೆ ಕಟ್ಬಿಟ್ಟು ಮಾಡಬೇಕಂತೆ, ಆವಾಗ ಚೆನ್ನಾಗಿರುತ್ತಂತೆ. ಅದಕ್ಕೆ ಅದನ್ನೆಲ್ಲ ಹೆರ್ಕ್ಬಿಟ್ಟು ಅವರು ಕೂಡ ಇವಾಗ ಮೊಳಕೆ ಕಟ್ಬಿಟ್ಟು ಮಾಡ್ತಾರೆ. ಅದು ಇವಾಗ ಮಾಡಲ್ಲ. ಇದು ಶೆಲ್ ಹಾಕಿದ್ರಷ್ಟೇ ಇಲ್ಲಿ ಸ್ಟೆಪ್ ಮೇಲೆ ಹತ್ತೋದು, ಈ ಥರ. ನೋಡಿ ಗೈಸ್, ಫೈನಲಿ ಹೀಗಾಯಿತು. ಇದನ್ನ ಈ ಥರ ಸೆಟ್ ಮಾಡಿಕೊಂಡೆ. ಎಲ್ಲ ನಾನು ಬ್ಯಾಕ್ ಸೈಡ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡೆ. ಎಂತ ಅಂದರೆ ಇದಕ್ಕೆ ಶೆಲ್ ಇಲ್ಲ, ಶೆಲ್ ಹಾಕಿದರೆ ಮಾತ್ರ ಅದು ಈ ಥರ ಸ್ಟೆಪ್ ಮೇಲೆ ಹೋಗೋಕ್ಕೆ ಆಗೋದು. ಶೆಲ್ ಹಾಕಿದ ಮೇಲೆ ಇದು ಯಾವ ಥರ ಮೂವ್ ಆಗುತ್ತೆ ಅಂತ ತೋರಿಸ್ತೀನಿ, ಆಯಿತಾ? 5 ಗಂಟೆಗೆ ಎದ್ದು ಕೂತಿದ್ದಾರೆ ಗೈಸ್, ನೋಡಿ. ಎಲ್ಲರನ್ನೂ ನಮ್ಮ ಮನೇಲಿರೋರ್ನೆಲ್ಲ 5 ಗಂಟೆಗೆ ಎದ್ದೇಳಿಸಿ ಕೂರಿಸಿ ಇವ್ರು ಇವಾಗ ಆರಾಮಾಗಿ ಆಟಾಡ್ತಿದ್ದಾರೆ. ಮಲ್ಕೋ ಸುಮ್ಮನೆ, ಬಬ್ಲು ಮಲ್ಕೋ. ನೋಡಿ ಗೈಸ್, ಬೆಡ್ ಕಾಫಿ ಕುಡಿತಿದ್ದಾರೆ. ನಂಗೆ ಇಷ್ಟ ಇಲ್ಲಪ್ಪ, ನನಗಿದೆಲ್ಲ. ನನಗೆ ಹಲ್ಲುಜ್ಜೆ ನಾನು ಕುಡಿಬೇಕು. ಇವರು ಹಲ್ಲುಜ್ಜಿದ್ದಾರೆ, ನಮ್ಮಮ್ಮ ಉಜ್ಜಿದ, ಎರಡು ಮಾಡಿದ್ದಾರೆ. ಇವಾಗಷ್ಟೇ ಕುರಿ ಎಲ್ಲ ಕಟ್ಟಾಕ್ ಬಂದರು ಇವರು. ಮತ್ತೆ ಏನು ಮಾಡಿದೆ? ಅಪ್ಪ ಕಟ್ಟಾಕಿದ್ದ? ಬೆಳಗ್ಗೆ ಸ್ಮೈಲ್ ಮಾಡ್ಬೇಕಂತೆ, ಗುರೈಸ್ಬಾರ್ದಂತೆ. ನೋಡಿ ಆಫ್ ಮಾಡೆ. ನೀನು ಹೇಗೆ ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ ನನ್ನ ಕೈಲಿ. ನೋಡಿ ಗೈಸ್, ಎಲ್ಲ ಮಡ್ಚಿಡ್ತಿದ್ದಾರೆ ಇವಾಗ ಹಾಸಿಗೆ ಎಲ್ಲ. ನಾನೇನು ಮಡ್ಚಿತಿಲ್ಲ ಗೈಸ್, ಇವತ್ತೇ ಫಸ್ಟು ಅಮ್ಮ ಮಡ್ಸೋರು. ಹಂಗಂತ ಹೇಳ್ಬಿಟ್ಟು ನಂಬಿಡಬೇಡಿ, ಆಯಿತಾ? ಇದೆಲ್ಲ ಅಮ್ಮ ಮಾಡೋ ಕೆಲಸ ಆಗಿತ್ತಿತ್ತು, ಅಮ್ಮ ಮಾಡ್ತಿದ್ರಲ್ಲ. ಅವರು ಅಲ್ಲಿ ಕಾಫಿ ಕಾಯಿಸ್ತಿದ್ದಾರೆ ನೋಡಿ. ಕಾಫಿ ಎಲ್ಲ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಮನೇಲಿ ಪೂರಿ, ಅದಕ್ಕೆ ಇವಾಗ ಇಟ್ಟು ಕಲಿಸ್ತಾ ಇದ್ದಾರೆ. ನೋಡಿ ಗೈಸ್, ಯಾವ ಥರ ಮಾತಾಡ್ತಾರೆ ಅಂತ. ಸುಮ್ಮನೆ ಮಾಡ್ತಿದ್ಯಾ ತಾನೇ, ಮಾಡು. ಎದ್ದೇಳ್ಬೇಕಾ? ಎದ್ದೇಳ್ತೀನಿ. ಇದನ್ನ ನಾನೇ ಮಡ್ಚಿಬಿಡ್ಬೇಕು ಗೈಸ್, ಅದಕ್ಕೆ ಎದ್ದು ಬಿಡ್ತೀನಿ ಈಗಲೇ. ಆಮೇಲೆ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಕಳ್ಳ. ನೋಡಿ ಗೈಸ್, ಎಂತ ಅಂದರೆ ನಾನು ಸರಿಯಾಗಿ ಸೆಟ್ ಮಾಡಿರಲಿಲ್ಲ. ಆವಾಗ ಸೆಟ್ ಮಾಡಿದ್ನಲ್ಲ, ಸರಿಯಾಗಿ ಮಾಡಿರಲಿಲ್ಲ. ಅದು ಒಂದು ಎಂತ ಅಂದರೆ ಅದು ಸ್ಟ್ರಕ್ ಆಗ್ತಿತ್ತು ಮಧ್ಯ ಮಧ್ಯ, ಯಾಕೆ ಅಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ನಮ್ಮ ಚಿನ್ನಿ ಅದನ್ನ ಸರಿ ಮಾಡಿದ್ರು. ಅಲ್ಲಿ ಒಂದು ಜಾಯಿಂಟ್ ತಪ್ಪೋಗ್ಬಿಟ್ಟಿತ್ತು.
ಅದನ್ನ ಸರಿ ಮಾಡಿದ್ರ ಆಮೇಲೆ ಅವರು. ಇವಾಗ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ನೋಡಿ ಗೈಸ್, ಇವಾಗ ಎಷ್ಟು ಸಲೀಸಾಗಿ ಹೋಗ್ತಾ ಇದೆ. ನಾನು ಹಾಕಬೇಕಾದ್ರೆ ಸೆಟ್ ಮಾಡಬೇಕಾದ್ರೆ ಅದೇನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ಹಾಕ್ಬೇಕಾದ್ರೆ. ಅಲ್ಲಿ ಅದ್ಯಾವುದೋ ಇದಕ್ಕೆ ಕೊಡ್ಲಿಕ್ಕೆ ಹಾಕ್ಬೇಕಿತ್ತು, ಹಾಕಿರಲಿಲ್ಲ. ಹಾಂ, ಇವಾಗ ಅದೇ ಕರೆಕ್ಟು. ಈಗ ನಮ್ಮ ಚಿನ್ನಿ ಸರಿ ಮಾಡಿದ್ರೆ ನೋಡಿ, ಎಲ್ಲ ಸ್ಟ್ರಕ್ ಆಗ್ತಿತ್ತು ಅಲ್ಲಿ ಇದ್ರ ಹತ್ರ. ನೋಡಿ ಗೈಸ್, ನಮ್ಮ ಮನೇಲಿ ಇವತ್ತು ತಿಂಡಿ ಪೂರಿ ಮತ್ತು ಆಲೂಗಡ್ಡೆ ಸಾಗು. ಅಮ್ಮ ಅದನ್ನೇ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಹಾಗೇನೆ ಆಲೂಗಡ್ಡೆ ಎಲ್ಲ ಬೇಯಿಸಿದ್ರಲ್ಲ ಅದ್ರದ್ದು ಸಿಪ್ಪೆ ತೆಕ್ಕೋಬಾ ಅಂತ ಅಂದರು. ಹಾಗೆ ತೆಕ್ಕೊಂಡು ಬಂದು ಕೊಟ್ಟೆ ಇವಾಗ. ಅಷ್ಟೊತ್ತಿಗಾಗಲೇ ಅಮ್ಮ ಪೂರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೆ ಪೂರಿ ಒತ್ತಲಿಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಗೈಸ್, ಈ ಥರ ನಾನು ಚಪಾತಿ ಕಲಿಸ್ಕೊಳ್ತಾ ಇದ್ದೀನಿ. ಆಗಲೇ ಕಲಸಿಟ್ಟಿದ್ರು ಅಮ್ಮ, ಬೆಳಿಗ್ಗೆ ಎದ್ದವ್ರೆ. ಈಗ ಇನ್ನೊಂದು ಸಲ ಒರೆಯೋಕ್ಕಿಂತ ಮುಂಚೆ ಈ ಥರ ಇದು ಮಾಡಬೇಕು. ನೋಡಿ ಗೈಸ್, ಇಲ್ಲಿ ಅಮ್ಮ ಆಲೂಗಡ್ಡೆ ಸಾಗು ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ಇಲ್ಲಿ ಒಂದೊಂದೇ ಪೂರಿನೆಲ್ಲ ಒತ್ತಿ ಮುಗಿಸ್ಬಿಟ್ಟೆ. ನೋಡಿ ಗೈಸ್, ಅಮ್ಮ ದಾಸವಾಳ ಗಿಡ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ಅಂದರೆ ತುಂಬ ಜಾಸ್ತಿ ಉದ್ದ ಹೋಗಿಬಿಟ್ಟಿತ್ತು, ಹಾಗಾಗಿ ಎಲ್ಲ ಕಡ್ದಾಕಿದ್ದಾರೆ. ಇವಾಗ ಮಳೆಗಾಲ ಅಲ್ವಾ, ಚಿಗುರುತ್ತೆ ಅಂತ ಹೇಳ್ಬಿಟ್ಟು ಕಡ್ದಾಕಿದ್ದಾರೆ. ಒಂದು ನಿಮಿಷ ಸುಮ್ಮನೆ ಇರಬೇಡ, ಒಂಚೂರು ಲೇಟ್ ಆದರೆ ಸಾಕು ಕೂಗದೆ ನೀನು. ಸುಮ್ಮನೆ ಇರು, ಮೈ ಮೇಲೆ ಹಾರಬೇಡ ಟೋನಿ. ಒಂಚೂರು ಅಜ್ಜಗಲ್ಲಿ ನೀರು ಎತ್ಕೊಡು. ಕೊಡು, ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಎಲ್ಲಿ ಬಬ್ಲು? ಬಬ್ಲಿ ಕಾಣಾಗಿದ್ದಾರಲ್ಲ. ಸೂಪರ್ ಆಗಿದೆ ಗೈಸ್, ಸಾಗು ಮಾತ್ರ ಸಖತ್ತಾಗಿದೆ. ಪೂರಿ ಜೊತೆ ತಿಂತಾ ಇದ್ರೆ ಆಹಾ ಸಖತ್ತಾಗಿದೆ. ಸೂಪರು 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 ಸಖತ್ತಾಗಿದೆ ಟೇಸ್ಟ್ ಮಾತ್ರ. ತಿಂಡಿ ಎಲ್ಲ ಆಯಿತು ಗೈಸ್. ಇವಾಗ ತಿಂಡಿ ತಿಂದಿದ್ದು ಪಾತ್ರೆಗಳೆಲ್ಲ ತೊಳೆದು ಈಗ ಕಸ ಗುಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆಯೇ ಪಾಪು ಬಟ್ಟೆಗಳಿದ್ವು, ಅದನ್ನು ಕೂಡ ಸ್ವಲ್ಪ ಒಗ್ದಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಒಗೆಯೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ನಾಳೆ ಗೌರ್ಮೆಂಟ್ ಅದ, ನಾಳೆ 3 ದಿವಸ. ನಮ್ಮ ಮನೆ ನಾನು ಬರಲಾ? ನೀನು ನಾನು ಬಿಟ್ಟು ಹೋಗೋದೇ ಕಾಯ್ತಿರ್ತೀನಿ. ನೀನು ನಾನು ಕರ್ಕೊಂಡು ಹೋಗ್ತೀನಿ. ನೀನು ಕರ್ಕೊಂಡು ಹೋಗ್ತೀವಿ ಅಪ್ರೂಪಕ್ಕೆ. ಆ ಪೇಷಂಟ್ ಆದಾಗ ಕರ್ಕೊಂಡು ಹೋಗ್ತೀವಿ ತಲೆ ಸುತ್ತುಳಿ ಅಂತ. ನಾನು ಪೇಷಂಟ್ ಮಾಡಿ ಒಂದು ಕಡೆಗೆ ಅದೇನು ಮುಡಿಗಿರೋದು ನಾನು ನಂಗೆ ಅದಕ್ಕೆ ಅಲ್ಲಿ ನೋಡಿ, ಅಲ್ಲಿ ಅರ್ಧಿ ಹೋಯ್ತದ ಫಸ್ಟ್. ಇಲ್ಲಿ ಸೈಡಲ್ಲಿ ನೋಡಿ, ತೆಗಿ ಫಸ್ಟ್. ಇಲ್ಲಿ ದೂರ ಇಟ್ಕ, ಅಲ್ಲಿ ನೋಡಿ ಹರ್ಕೊಂಡು ಎಲ್ಲಿ ಹೋಯ್ತಾವ ನೋಡಿ ಅಲ್ಲಿ ನೀರು. ಈಗ ಬಂತು ಅನ್ನೋ ನಾನು ನೋಡಿದ್ರೆ ಹೋಗಿದ್ರ
ಮಂಗ ನೀನು ಇಟ್ಟವ್ ನಿನ್ನೆ ಅಂತ ಇರ್ಬೇಡ ಈಗ ಮಕ್ಕಳು ಕುಂಕುಮ ಹಾಕಿ ಬಂದಿದೆ ನೋಡಿ ನೋಡ್ತಿದ್ದೀರಲ್ಲ ನೀವೇನೆ ಹೆಂಗ್ ಹೊಡಿತಾನಂತಂದ್ರೆ ನೋಡಿ ಇದು ಸರಿನಾ ಇದು ಹೊಡೆದಿದ್ದೀನ ನಾನು ನೋಡಿ ಫ್ರೆಂಡ್ಸ್ ಹಿಂಗೆ ಬಟ್ಟೆಲಿ ಹಿಂಗೆ ಹೊಡೆದ್ರೆ ಇವಳು ನಾನಲ್ಲ ಹೆಂಗ್ ಹೊಡಿ ನೋಡಿ ಗೈಸ್ ನಮ್ಮ ಚಿನ್ನಿ ಪಾಪದು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಜೆರಾಕ್ಸ್ ಅದೆಲ್ಲ ತೊಗೊಂಡೋಗಿರೋದನ್ನ ಇಲ್ಲಿ ಸ್ಕೂಟಿ ಮೇಲೆ ಇಟ್ಟಿದ್ದಾರೆ ಅನಿಸುತ್ತೆ. ನಾನು ನೋಡಲಿಲ್ಲ. ಅಲ್ಲಿ ಬಟ್ಟೆ ಒಣಗಾಕಿದ್ನಲ್ಲ ಅದರ ನೀರೆಲ್ಲ ಹರ್ಕೊಂಡು ಅದ್ರ ಮೇಲೆ ಹೋಗ್ತಾ ಇದೆ. ಅವ್ರು ತಾನೇ ತಪ್ಪಿರೋದು. ನಾನು ನೋಡಲಿಲ್ಲ ಅವ್ರು ಎಲ್ಲಿಡಬೇಕು ಅಂತ ತಂದಮೇಲೆ ಅದನ್ನ ಒಳಗಡೆ ಹೋಗಿ ಇಡಬೇಕಿತ್ತಲ್ವಾ. ಹೆಂಗೆ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ನೀನು ಇವಾಗ ಎಲ್ಲಿ ಹೋಗ್ತಿದ್ದೆ ಚಿನ್ನಿ ಹೇಳು. ಅಮ್ಮನ ಕರ್ಕೊಂಡು ಹೋಗಲ್ವಾ? ಬರಲ್ಲ ಅಂದ್ರು. ನಾನು ಹೋಗಿ ಬನ್ನಿ ಅಂದಿದ್ದೆ. ಅವ್ರು ಮಲ್ಲಿಗೆರಿಗೆ ಹೋಗಿ ತೋರ್ಸ್ಕೊ ಬರ್ತೀನಿ ಅಂತ ಅಂದ್ರು. ಆಗ್ಲೇಯ ತಿಂಡಿ ತಿನ್ನೋ ಟೈಮಲ್ಲಿ ನಾನು ಅದಕ್ಕೆ ಅಲ್ಲಿಗೆ ಹೋಗಿ ಬನ್ನಿ ಅಮ್ಮ ಹೋಗಲ್ಲ ಅಂತಂದ್ರೆ ಅವನ ಹತ್ರ. ನೋಡಿ ನಮ್ಮ ಚಿನ್ನಿ ಕುರಿಗೆಲ್ಲ ಹುಲ್ಲು ಹಾಕಕ್ಕೆ ಅಂತ ಬಂದ್ರಿ ಇವಾಗ. ನೋಡಿ ಹೇಗೆಲ್ಲ ಅಲರ್ಟ್ ಆಗಿಬಿಟ್ರು ಒಂದೇ ಸಲ ಮಲಗಿದ್ದವರು. ಚು 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 ಪ್ಯಾಂಟ್ ಎಲ್ಲ ಗಲೀಜು ಮಾಡಾಕ್ತು ಬಟ್ಟೆ ಎಲ್ಲ. ಮಾಡಾಕುತ್ತೆ ಅಂದೆ. ಹಾಯ್ ಹಾಯ್ ಯಾರು ಇವರು ಹೊಸದಾಗಿ ಹೋಗ್ಲಿಕ್ಕೆ ನಿಂತಾರಲ್ಲ. ಏನು ನೋಡ್ತಿದ್ಯಾ ನೀನು? ಯಾರದು? ಡ್ಯಾಡಿ ಡ್ಯಾಡಿ ಮಗನದು. ಡ್ಯಾಡಿ ಡ್ಯಾಡಿ ಹಾಂ ಇಲ್ಲ ಒಳಗಡೆ ಇವಾಗ ಕೂತ್ರು ಹೊರಗಡೆ ಬರಲ್ಲ ನಾನು. ಡೋರ್ ಹಾಕ್ಬಿಡ ಬಿಡು. ಮಳೆ ಬಂದ್ರೆ ಟೋನಿ ಒಳಗೋಗ್ಲಿ. ಹಾಂ ಸರಿ. ಇಲ್ಲ ಬರಲ್ಲ. ಹಾಂ ಓಕೆ ಅಷ್ಟು. ಅದರ ಬಟ್ಟೆ ಅಲ್ಲೇನೆ ಇದು ಪಾಪು ಬಟ್ಟೆಗಳೆಲ್ಲ ಒಳಗೆ ಹೋಗಿ ಹಾಕ್ಬೇಕಿತ್ತು. ಅಲ್ಲೇ ಒಣಗಾಕ್ಬಿಟ್ಟೆ. ಬೇಡ ಚಿನ್ನಿ ನನಗೆ ಬೇಡ. ಇರ್ಲಿ ಪರವಾಗಿಲ್ಲ ಬೇಡ. ತಗಂತ ಬಾಯಿ ಮಾತ್ಗಾದ್ರೂ ಕೊಡ್ತೀಯ ನೋಡು. ಎಲ್ಲ ಅಲ್ಲೂ ಹಾಕಿದ್ದೀರಾ? ಸುಮ್ಮನೆ ನೀವು ಹೋಗ್ತೀರೇನೋ ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ. ನೀವು ಸ್ನಾನಕ್ಕೆ ಹೋಗ್ತಿರಲ್ಲ ಅಂತ ಹೋದೆ. ನೀವು ನೋಡಿದ್ರೆ ಬಾಯ್. ಹುಷಾರು, ಮಳೆ ಬರುತ್ತೆ ನಿಧಾನ. ಬಾಯ್ ಬಾಯ್. ಹಾಂ ಅಲ್ಲಡಲ್ಲಿ ಮಲಗಿಲ್ಲ ಮಲಗಿಲ್ಲ ಇವನು. ಇದೇನಿದು ಐತಲ್ಲ, ಇದೇನು ಕಿಂಗು?
ಪಾಪು ಇದಕ್ಕೆ ಏನು ಮಸಾಜ್ ಮಾಡ್ಬೇಕಾ ಕೈಲಿ ಮಾಡಿ ಅಂತ ಬಂದದಾರು ಬಿಸಿಲು ಕಾಯಿಸ್ಕೊಂಡು ಇದು ಹಿಂಗೆ ತಗೊಂಡೆ ನಾನು ಇನ್ನೊಂದು ವಿಕ್ಸ್ ಮಸಾಜ್ ಮಾಡಿದ್ರೆ ಹೊಟ್ಟೆ ಓ ವಿಕ್ಸದು ಅಕ್ಕ ಹೇಳಿದ್ರಲ್ಲ ಮಸಾಜ್ ಮಾಡಾಗ ಅದಕ್ಕಲ್ಲ ಚಿನಿ ಕೋಲ್ಡ್ ಆದಾಗ ಅಕ್ಕ ಇಲ್ಲಿ ಮಾಮೂಲಿ ವಿಕ್ಸ್ ಹಾಕ್ಬೇಡಿ ಅಂತ ಅಂದಿದ್ದು ಹಾ ಹೊಟ್ಟೆಗೆ ಹಚ್ಬಿಟ್ಟು ಮಸಾಜ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಪಾಪುಗೆ. ಹೌದಾ ಅದೇ ಏನೋ ಮಕ್ಕಂಡೆ ಅಂದಲ್ಲ. ಓದಕ್ ತಗೋ ಮಂಡಕ್ಕೆ ಯಾರು ಬಡಗಳು ರಾಜ್ಕುಮಾರ ಆಧಾರ್ ಕಾರ್ಡಲ್ಲಿ ಒಂದ್ಬಿಟ್ಟ ರಾಜ್ಕುಮಾರ ಒಂದು ಮುಕ್ಕಾಲಿಗೆ 1:40 ಕರೆಕ್ಟಾಗಿ ಮಲ್ಕೊಂಡಮ್ಮ ಇಲ್ಲಿ ತಂದು ಹಾಕದ್ನ ಆಮೇಲೆ ಕರೆಕ್ಟ್ 2:15 ಎದ್ದ ಇಷ್ಟು ಮಡಿಕ ಏನ್ ಮಾಡ್ತಿದ್ಯಾ ಮುದ್ದಲ್ಲಿ ಯಾರಿದ್ದಾರಲ್ಲಿ ಹಂಗೆ ಇಡ್ಸು ಕಿತಾಪತಿ ರಾಣಿ ಕಿತಾಪತಿ ಏನ ಅನ್ನ ಕಾಯಿ ಮಾಡೊಳಗ ಸುಮ್ಮನಿರಮ್ಮ ನೀನು. ನೀನೊಂಥರ ಆಡ್ತೀರ ಚಿನ್ನಿ ಮತ್ತೆ ಇಷ್ಟು ಗಂಟೆ ಯಾಕೆ ಅನ್ನ ಎಲ್ಲ ಹಂಗೆ ಇರಕಂಗೆ ಊಟ ಮಾಡಿಲ್ಲ ಅವಳು ಇರ್ಲಿ ಬಿಡು, ಹಂಗೆ ಸತಿ ಹೇಳ್ದ 10 ಸತಿ ಹೇಳ್ದ ಊಟ ಮಾಡು ಹೇಳ್ದ ತಾನೆ ಮಾಡೋ ಅಂತ ಬಂದಾಗ ಹೇಳ್ದಲ್ವಾ ಇಲ್ಲ ಇವನ್ ಎತ್ಕೋ ನಾವು ಊಟ ಮಾಡ್ತೀವಿ ಕೂತಿರ. ನಾನು ಯಾವತ್ತಾನೆ ನಿನ್ ಬಿಟ್ಟು ಊಟ ಮಾಡ್ತೀನಿ ಇವಾಗ ಅಂತೀಯಲ್ಲ ನೆನ್ನೆ ಯಾಕೆ ಮಾಡಿದೆ ಮೊನ್ನೆ ಯಾಕೆ ಮಾಡಿದೆ. ನೋಡಿ ಗೈಸ್ ನಂದು ಊಟ ಆಗಿತ್ತು ಆದರೂ ಊಟ ಆಗಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಅಂದರೆ ಆಗಲೇ ಊಟ ಆಗಿತ್ತು ನಂದು 2 ಗಂಟೆಗೆ ಅಪ್ಪ ಬಂದಿದ್ರಲ್ಲ ಇವ್ರು ಬರೋದು ಲೇಟ್ ಆಗುತ್ತೆ ನೀನು ಊಟ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಊಟ ಮಾಡಿದೆ. ಅಂದರೆ ರೈಸ್ ಊಟ ಮಾಡಿರಲಿಲ್ಲ, ಪೂರಿ ಇತ್ತಲ್ಲ ಬೆಳಿಗ್ಗೆ ತಿಂಡಿ ಮಾಡಿತ್ತು ಅದನ್ನೇ ಹಾಕ್ಕೊಂಡು ತಿಂದಿದ್ದೆ. ಅಮ್ಮ ಅದಕ್ಕೆ ಊಟ ಮಾಡಿಲ್ಲ ಅಂತ ಅವರು ನಂಬ್ಕೊಬಿಟ್ಟಿದ್ದಾರೆ, ಊಟ ಮಾಡು ಅಂತ ಇದ್ದರು. ಆಮೇಲೆ ಅದೇ ಚಿಕನ್ ಸಾರು ಕೂಡ ಸ್ವಲ್ಪ ಇತ್ತಲ್ಲ ಅದು ಅವರು ಸ್ವಲ್ಪ ಹಾಕೊಂಡು ತಿಂತಾಯಿದ್ರು, ನನಗೆ ಇಡ್ತಾಯಿದ್ರು. ಆಗ ಸತ್ಯ ಹೇಳಿದೆ ನಾನು, ಅಂದರೆ ಅವ್ರು ಸ್ವಲ್ಪ ಹಾಕೊಂಡು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಹೇಳಿದೆ ನಾನು ಆವಾಗ ಊಟ ಮಾಡಿದ್ದೀನಿ ಅಂತ. ಹೀಗೆ ತಮಾಷೆ ಮಾಡಿದೆ ಅವ್ರ ಜೊತೆ. ನೋಡಿ ಗೈಸ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆಯೇ ಸಂಜೆ ಹೊತ್ತಲ್ಲಿ ಸೊಪ್ಪು ಬಿಡಿಸ್ತಾ ಇದ್ವಿ, ಅದೇ ಸಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಾರಿಗೆ ಸೊಪ್ಪು ಬಿಡಿಸ್ತಾ ಕೂತಿದ್ದೀವಿ ಗೈಸ್. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.